ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಅಥವಾ ವಿಡಿಯೋ ಸೆಕ್ಷನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲಿ ನಾನು ಒಂದು 5 ಎಚ್ಚರಿಕೆಗಳನ್ನು ಕೊಡ್ತೇನೆ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಏನೇನು ಸಮಸ್ಯೆ ಆಗಬಹುದು, ಅದಕ್ಕೆ ಏನೇನು ಪರಿಹಾರ ಅಂತ. ಸೊ ದಯವಿಟ್ಟು ಅದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ. ಬರೀ ಎದುರಿಸ್ತಾ ಇದ್ದಾರೆ, ಏನೋ ನಮ್ಗೇನು ಬರೀ ನೆಗೆಟಿವ್ ಹೇಳ್ತಿಲ್ರಿ ಅಂತ. ಇದು ಎಚ್ಚರಿಕೆಗಳ ವಿಡಿಯೋ, ಇದರಲ್ಲಿ ನೆಗೆಟಿವೇ ಇರ್ತದೆ. ಪಾಸಿಟಿವ್ ಬೇಕು ಅಂದರೆ ಶುಭ ವಿಚಾರಗಳ ವಿಡಿಯೋ ಅದು ಡಿಸ್ಕ್ರಿಪ್ಷನ್ನಲ್ಲೋ ಅಥವಾ ನಮ್ಮ ವಿಡಿಯೋಸ್ ಚಾನಲಲ್ಲಿ ಇರ್ತದೆ. ದಯವಿಟ್ಟು ನಮ್ಮ ಚಾನಲಲ್ಲಿ ಆ ವಿಡಿಯೋಗಳನ್ನು ನೋಡಿ. ಹಾಗೂ ಭಾಳ ಇಂಪಾರ್ಟೆಂಟ್, ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಈ ಒಂದು ಜೂನ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕಲ್ವಾ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಆಯ್ತಲ್ಲ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸ್ತ್ರೀಯರಿಗೆ ಮಾಡಲು ಹೋದ ಸಹಾಯ ನಿಮಗೆ ಅದು ಸಮಸ್ಯೆಯನ್ನು ತಂದು ಕೊಡುತ್ತದೆ ಅಂತ ಕಂಡು. ಅಂದ್ರೆ ಸಹಾಯ ಮಾಡಲೇಬೇಡಿ ಯಾರಿಗೂ ಅಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು, ಶುಕ್ರನ ಸ್ಥಾನವನ್ನು ನೋಡಿದಾಗ ನೀವು ವೃಷಭ ರಾಶಿಯ ಸ್ತ್ರೀಯರೇ ಆಗಿರಲಿ ಅಥವಾ ವೃಷಭ ರಾಶಿಯ ಪುರುಷರೇ ಆಗಿರಲಿ, ಇನ್ನೊಬ್ಬರು ಸ್ತ್ರೀಯರಿಗೆ ಸಹಾಯ ಮಾಡಕ್ಕೆ ಹೋಗಿ, ಹೆಲ್ಪ್ ಮಾಡಕ್ಕೆ ಹೋಗಿ ನೀವು ಏನೋ ಕಳ್ಕೊಳ್ತೀರಾ, ಏನೋ ನಷ್ಟ ಆಗುತ್ತೆ, ನಿಮಗೇನೋ ಸಮಸ್ಯೆ ಆಗುತ್ತೆ, ಏನೋ ಒಂದು ಲಾಸ್ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಸೊ ಸಹಾಯ ಮಾಡಬೇಡಿ ಅಂತ ನಾನು ಖಂಡಿತವಾಗಿ ಹೇಳಲ್ಲ. ಆ ಮಾಡುವ ಸಹಾಯ ನಿಮಗೆ ಸಮಸ್ಯೆ ಆಗದಂತೆ ಒಂದು ಸಂರಕ್ಷಣೆ ನೋಡ್ಕೊಂಡು, ರಕ್ಷಣೆ ನೋಡ್ಕೊಂಡು ಸಹಾಯ ನಿಮ್ಮ ಬಗ್ಗೆ ನೋಡ್ಕೊಂಡು ಜವಾಬ್ದಾರಿಯುತವಾಗಿ ನಿಮ್ಮ ಬಗ್ಗೆ ಜವಾಬ್ದಾರಿ ಇರಲಿ ಫಸ್ಟು, ಆಮೇಲೆ ಸಹಾಯ ಮಾಡಿದ್ರೆ ಅಂತ ಆ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಸಹಾಯ ಮಾಡೋದು ತಪ್ಪಲ್ಲ, ಆದರೆ ನಮಗೆ ವಾಪಸ್ ಉಲ್ಟಾ ಹೊಡೆಯುತ್ತೆ ಅದು ಅಂತಂದಾಗ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ನಮ್ಮನ್ನು ಆಶ್ರಯಿಸಿಕೊಂಡು ಕುಟುಂಬದವರು ಇರ್ತಾರೆ. ಸೊ ಅದರಿಂದ ದಯವಿಟ್ಟು ನಾವು ವೃಷಭ ರಾಶಿಯವ್ರಿಗೆ ಹೇಳ್ತೀನಿ, ಸಹಾಯ ಮಾಡಲೇಬೇಕು, ಯಾವುದೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡಬೇಕು. ಆದರೆ ಸ್ತ್ರೀಯರಿಗೂ ಕೂಡ ಸಹಾಯ ಮಾಡಬೇಕು. ಆದರೆ ನೀವು ಸ್ತ್ರೀಯರಿಗೆ ಮಾಡ್ತಾ ಇದ್ದೀರಾ ಅಂತಂದಾಗ ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಿ ಅಂತ. ನಿಮ್ಮ ರಕ್ಷಣೆಗೋಸ್ಕರನೂ ನೀವು ಒಂದು ರಕ್ಷಣೆ ಮಾಡಿಕೊಂಡ್ರು, ದೈವಿ ರಕ್ಷಣೆ ಕೂಡ ತುಂಬ ಒಳ್ಳೆಯದೇ. ಅದರಲ್ಲೂ ವಿಶೇಷವಾಗಿ ದುರ್ಗಾ ಅಷ್ಟೋತ್ತರ ಪಠನ ಇರ್ಬೋದು, ಲಲಿತಾ ಸಹಸ್ರನಾಮ ಓದುವಂಥದ್ದು ಇರ್ಬೋದು, ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನಗಳಿದ್ರೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಕುಂಕುಮ ಹಚ್ಕೊಳ್ಳೋದಿರ್ಬೋದು, ಅಥವಾ ನಾವು ವಿಶೇಷವಾಗಿ ಒಂದು ಪರಿಹಾರ ಮಾಡ್ತಾ ಇದ್ದೇವೆ. ಹಾಗೂ ನಿಮ್ಮ ರಕ್ಷಣೆಗೆ ಒಂದು ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಾಲದ ವಿಚಾರ ಒಂದು ನಿಮಗೆ ತಲೆನೋವಾಗುವ ಸಾಧ್ಯತೆ ಇದೆ ಅಂತ. ಅಂದ್ರೆ ಯಾವುದೋ ಒಂದು ಸಾಲ ಕೊಟ್ಬಿಟ್ಟಿದ್ದೀನಿ, ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಮರೆ, ಅದು ವಾಪಸ್ ಕೊಟ್ಬಿಡ್ತೀನಿ, ಒಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿ ತಗೊಂಡ್ರು. ಈಗ ನೋಡಿದ್ರೆ ಇಷ್ಟು ದಿವಸ ಆದರೂ ಕೊಡ್ತಾರೆ, ನಂಗೆ ಅರ್ಜೆಂಟ್ ಬೇಕು ದುಡ್ಡು, ನೋಡಿದ್ರೆ ಅವರು ಇದು ಮಾಡ್ತಾರೆ, ನಂಗೆ ವಾಪಸ್ ಕೊಡ್ತಾ ಇಲ್ಲ. ಸಾಲ ಕೊಟ್ಟು ಕೆಟ್ಟೆ, ಅಥವಾ ಸಾಲ ತಗೊಂಡ್ಬಿಟ್ಟಿದ್ದೀನಿ, ನನಗೇನೋ ಖರ್ಚು ಮಾಡ್ಬಿಟ್ಟಿದ್ದೀನಿ, ಈಗ ಅರ್ಜೆಂಟ್ ಕೊಡು, ಅರ್ಜೆಂಟ್ 6 ತಿಂಗಳಾದ್ರೂ ಪರವಾಗಿಲ್ಲ, 1 ವರ್ಷ ಆದರೂ ಪರವಾಗಿಲ್ಲ ಅಂದವರು ಸಡನ್ನಾಗಿ ಈಗ ಬಂದ್ಬಿಟ್ಟು ನಂಗೆ ಬೇಕೇ ಬೇಕು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೆಂಗೆ ಕೊಡೋದು, ಸಾಲ ಮಾಡಿಬಿಡ್ತೀನಿ, ಅದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಸೊ ಜೂನ್ ತಿಂಗಳಲ್ಲಿ ಸಾಲ ಅನ್ನುವಂಥದ್ದು ಒಂದು ದೊಡ್ಡ ತಲೆನೋವಾಗುವಂತಹ, ನಿಮಗೆ ಅದೇ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಇಲ್ಲ ಅಂದರೆ ಇನ್ನೊಂದು ರೀತಿಯಲ್ಲಿ ಆಗ್ಬೋದು. ಸಾಲ ಮಾಡಿಬಿಡ್ತೀರಾ, ಸಾಲ ಬಂದ್ಬಿಡುತ್ತೆ ದುಡ್ಡು, ಆ ಬಂದು ದುಡ್ಡು ವೇಸ್ಟ್ ಆಗಿಬಿಡುತ್ತೆ. ಅಂದರೆ ಈ ಕಡೆ ಸಾಲನೂ ಆಗೋಯ್ತು, ಈ ಕಡೆ ಬಂದು ದುಡ್ಡು, ಸಾಲದ ಸ್ವರೂಪದಲ್ಲಿ ಬಂದ ದುಡ್ಡು ವೇಸ್ಟು ಆಗೋಯ್ತು, ತೆಗೆದುಕೊಂಡ ಸಾಲದ ಹಣ ವ್ಯರ್ಥವಾಯಿತು ಅಂತ. ಸೊ ನಿಮ್ಮ ಕೆಲಸಕ್ಕೂ ಬರಲಿಲ್ಲ, ನಿಮ್ಮ ಸಹಾಯಕ್ಕೂ ಅದು ಬರಲಿಲ್ಲ ಅಂತ. ಈಗ ಸಾಲ ಬೇರೆ ತೀರಿಸಬೇಕು, ಲಾಸ್ ಬೇರೆ ಆಗಿದೆ ಅಂತ. ಸೊ ಈ ಥರನೂ ಆಗುವ ಸಾಧ್ಯತೆ ಇರ್ತದೆ. ಸಾಲಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ ನೀವು. ಸೊ ಯಾರು ಮುತ್ತೈದೆಯರಿಗೆ ಶುಕ್ರವಾರದ ದಿವಸ ಮನೆಗೆ ಕರೆದು ಅವರಿಗೊಂದು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಒಂದು ಆಶೀರ್ವಾದ ತೆಗೆದುಕೊಂಡ್ರೂ ಸಹ ಮೋಸ್ಟ್ ಪ್ರಾಬಬ್ಲಿ ಈ ಸಮಸ್ಯೆ ಪರಿಹಾರ ಆಗಬಹುದು. ಇಲ್ಲ ನಾವು ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಮಹಾ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ ಎಲ್ಲ ಮಾಡಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಧಾರಣೆ ಮಾಡ್ಕೊಳ್ಳಿ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅಥವಾ ನೀವು ಕರೆ ಮಾಡಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಂಬರಿಗೆ ಫೋನ್ ಮಾಡಿದ್ರೆ ಅವರು ಕೂಡ ನಿಮಗೆ ಹೇಳ್ತಾರೆ ಏನೇನು ವಿಚಾರಗಳು ಅಂತ ಹೇಳ್ಬಿಟ್ಟು. ನೀವು ಕಾಲ್ ಕೂಡ ಮಾಡಬಹುದು. ಯಾವುದಾಗುತ್ತೋ ಅದನ್ನು ಮಾಡಿ, ಯಾವುದನ್ನು ಮಾಡದೆ ಮಾತ್ರ ಇರಬೇಡಿ, ಸ್ವಲ್ಪ ಎಚ್ಚರ. ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್
ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್, ನಿಮ್ಮವರು ಅಂತ ನಿಮ್ಮ ಪರಿಚಿತರು, ನಿಮ್ಮ ಸ್ನೇಹಿತರು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರೇ ಇರಲಿ, ಇವರು ನಿಮ್ಮ ಜೊತೆ ಬಹಳ ಜಗಳ ಮಾಡ್ತಾರೆ ಅಥವಾ ಅವ್ರ ಜೊತೆ ಜಗಳ ಆಗುತ್ತೆ. ಬಟ್ ಒಂದು ಸಂಧಾನ ಆಗುತ್ತೆ. ಮೊದಲನೇ ವಾರ ಜಗಳ ಆಗುತ್ತೆ, 6ನೇ ತಾರೀಕಿನ ತನಕ ತುಂಬ ಜಗಳ ಆಗುತ್ತೆ ಅನ್ಕೊಳ್ಳೋಣ. 6ನೇ ತಾರೀಕಿನ ನಂತರ ಏನಾಗುತ್ತೆ, ಒಂದು ಸಂಧಾನ ಆಗುತ್ತೆ. ಯಾರಾದ್ರು ಬಂದ್ಬಿಟ್ಟು ಸರಿ ಆಯ್ತಪ್ಪ, ಇನ್ಮೇಲೆ ಕಿತ್ತಾಬಿಟ್ರಿ ಸ್ವಲ್ಪ ಎಲ್ಲ ಸರಿ ಮಾಡಿಬಿಡ್ತಾರೆ. ಆಯ್ತಾ, ಹಾಂ ಬಿಡಪ್ಪ, ಜಗಳ ಮನಸ್ತಾಪ ಮುಗೀತು, ಎಲ್ಲ ಸರಿ ಹೋಯ್ತು ಅಂದರೆ ಇಲ್ಲ, ನೀವು ಅನ್ಕೊಂಡಿರ್ತೀರ ಎಲ್ಲ ಸಾಲ್ವ್ ಆಯಿತು ಅಂತ ಹೇಳಿ. ಬಟ್ ಅವರ ದಬ್ಬಾಳಿಕೆ ಜಾಸ್ತಿ ಆಗಿಬಿಡುತ್ತೆ. ಇಂಟರ್ಫಿಯರೆನ್ಸ್, ದಬ್ಬಾಳಿಕೆ, ಅವ್ರು ಹೇಳ್ದಂಗೆ ಆಗಬೇಕು, ನಿಮ್ಮ ಮಾತೇನೆ ಅಂದರೆ ಅದೇನಾಗ್ಬಿಡುತ್ತೆ, ನಿಮ್ಗೆ ಒಂಚೂರು ಬಿಸಿ ತುಪ್ಪ ಆಗಿಬಿಡುತ್ತೆ. ಸೊ ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಸ್ ಬಹಳ ಜಗಳ ಮಾಡ್ತಾರೆ. ಮೊದಲನೇ ವಾರ ಒಂದು ಸ್ವಲ್ಪ ಸಪೋರ್ಟ್ ಮಾಡಲ್ಲ ಇತ್ಯಾದಿಗಳನ್ನು ಅನ್ಸಿದ್ರು ಸಹ 2ನೇ ವಾರದಿಂದ ಬಹಳ ದಬ್ಬಾಳಿಕೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಮೊದಲನೇ ವಾರ ಇವ್ರು ಸಪೋರ್ಟೇ ಮಾಡ್ತಾ ಇಲ್ವಲ್ಲ ಅಂತ ನೀವೇನೋ ಕೇಳಕ್ಕೆ ಹೋಗ್ತೀರಾ, ಏನೋ ಒಂದು ಜಗಳ ಆಗುತ್ತೆ, ಯಾರೊಬ್ರು ಬಂದು ಸುಧಾರಿಸ್ತಾರೆ, ಬಿಡಪ್ಪ ಇನ್ನು ಜಗಳ ಬೇಡ ಅಂತ ಎಲ್ಲ ಸರಿ ಸಾರ್ಟ್ ಔಟ್ ಅಂದ್ಕೊಂತೀರಾ. ಬಟ್ 2, 3, 4ನೇ ವಾರಗಳು ಏನಾಗುತ್ತೆ, ಅವರು ತುಂಬ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಸೊ ಅವ್ರನ್ನ ಯಾವ ರೀತಿಯಲ್ಲಿ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ಅವ್ರನ್ನ ಟ್ಯಾಕಲ್ ಮಾಡ್ತೀರಾ ಅನ್ನೋವಂಥದ್ದು ನೋಡ್ಕೊಳ್ಳಿ. ಬುದ್ಧಿವಂತಿಕೆ ಅಂದ ತಕ್ಷಣ ಮಹಾವಿಷ್ಣು ಅಂದರೆ ಸುದರ್ಶನ. ನಾವು ಸುದರ್ಶನ ಹೋಮವನ್ನು ಮಾಡಿ ಅದ್ಭುತವಾದ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಆ ಹೋಮದ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಹಾಗೂ ಕೊರಳಲ್ಲಿ ಕರುಂಗಾಲಿ ಮಾಲೆ, ಅದ್ಭುತವಾದಂತಹ ಪರಿಹಾರ. ಇಲ್ಲಾಂದರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ವಿಷ್ಣು ಅಷ್ಟೋತ್ತರ ಪಠನೆ ಮಾಡಿ, ಮನೆ ಹತ್ತಿರದಲ್ಲಿ ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ದರೆ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ, ದೇವಸ್ಥಾನಗಳಿಗೆ ಹೋಗಿ ಯಾವುದಾಗುತ್ತೋ ಅದು ಮಾಡಿ. ಒಟ್ಟು ಸಮಸ್ಯೆ ಆಗದಂಗೆ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಚರ್ಮದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಕೊಡಬೇಕು. ಚರ್ಮ ಆರೋಗ್ಯ ಅಷ್ಟೇ ಅಲ್ಲ, ಮುಖದ ಸೌಂದರ್ಯದ ಬಗ್ಗೆಯೂ ಸಹ ವೃಷಭ ರಾಶಿಯವರು ಒಂಚೂರು ಕಾಳಜಿ ಜಾಸ್ತಿ ಕೊಡಬೇಕಾದ ಪರಿಸ್ಥಿತಿ ಜೂನ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ನೀವು ತುಂಬ ಚೆನ್ನಾಗಿರೋ ಬಟ್ಟೆನೇ ಹಾಕೋಬೇಕು, ಮುಖದ ಕಾಂತಿ ಚೆನ್ನಾಗಿರ್ಬೇಕು, ಎಲ್ಲ ಕರೆಕ್ಟಾಗಿರ್ಬೇಕು ಅಂತ ಎಲ್ಲ ಮೇಂಟೈನ್ ಮಾಡ್ತೀರಾ ನೀವು, ಯಾವುದ್ರಲ್ಲೂ ಕೊರತೆ ಮಾಡಲ್ಲ. ಆದರೂ ಜೂನ್ನಲ್ಲಿ ಮಾಡಲ್ಲ ಅಂತ ಅನಿಸ್ತದೆ. ಇರ್ಲಿ ಬಿಡು ಅನ್ನೋ ರೀತಿಯಲ್ಲಿ ನೋಡ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಮೇನ್ ಇಂಪಾರ್ಟೆಂಟ್ ಚರ್ಮಕ್ಕೆ ಸಂಬಂಧಪಟ್ಟಂಥ, ಈಗ ಚರ್ಮ ವ್ಯಾಧಿ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಅಂದರೆ ಬಹಳ ಚೀಪ್ ಅನ್ಸ್ಬೋದು ನಿಮ್ಗೆ ಆ ವರ್ಡ್, ಅಥವಾ ಹೆದರಿಕೆಯನ್ನು ಹುಟ್ಟಿಸ್ಬೋದು. ಹಂಗೆ ಹೇಳಲ್ಲ ನಾವು. ಸ್ವಲ್ಪ ಇರಿಟೇಷನ್ ಆಗ್ಬೋದು, ತುಂಬ ತುರಿಕೆ ಆಗ್ಬಹುದು, ಅಥವಾ ಇನ್ಫೆಕ್ಷನ್ ಆಗ್ಬಹುದು, ಅಥವಾ ಬೇರೆ ಬೇರೆ ಚಿಕ್ಕಪುಟ್ಟ, ಅದು ಶುರುವಾಗೋದು ಚಿಕ್ಕದಿದ್ದಾಗೆ ಅದನ್ನು ಪರಿಹಾರ ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ದೊಡ್ಡ ಆಗೋ ತನಕ ಬಿಟ್ಕೊಳ್ಬಾರ್ದು. ಹಾಗೂ ಮುಖದ ಸೌಂದರ್ಯ ಏನು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ನೀವು ಕಾಣ್ತಾ ಇರ್ತೀರಿ, ನೀವು ಹುಡುಗಾಗ್ಲಿ ಹುಡುಗಿಯಾಗಲಿ, ಆ ಮುಖದ ಕಾಂತಿಯ ಬಗ್ಗೆ ಅಥವಾ ಆ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು. ಏನೋ ಚೆನ್ನಾಗಿ ಕಾಣಬೇಕು ಅಂತಲೋ, ಅಥವಾ ಏನೋ ಮುಖದಲ್ಲಿ ಅಲ್ಲೆಲ್ಲ ಗುಳ್ಳೆ ಆಗ್ತಾ ಇದೆ ಬಿಡು ಪರವಾಗಿಲ್ಲ ಅಂತ ಬಿಟ್ಬಿಡೋದು, ಅಥವಾ ಏನೋ ಆ ಮುಖದ ಸೌಂದರ್ಯದ ಬಗ್ಗೆನೂ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಚರ್ಮ ಏನೋ ವ್ಯತ್ಯಾಸ ಆಗುತ್ತಾ ಇದೆ, ಇಲ್ಲಿ ಕಾಣುತ್ತೆ ನನಗೆ ಆಗುತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆ ಅಂದರೆ ನೀವು ಯಾವುದೋ ಆಹಾರ ತಗೊಂಡಾಗ ರಿಯಾಕ್ಷನ್ ಆಗುತ್ತೆ, ತುರಿಕೆ ಆಗುತ್ತೆ, ಆ ಆಹಾರ ಸೇವನೆ ಬಿಟ್ಬಿಡಬೇಕು. ಅಥವಾ ಮತ್ತೊಂದೇನೋ ಆಗಿದೆ, ತಕ್ಷಣ ಔಷಧೋಪಚಾರಗಳು ಮಾಡಬೇಕು. ಅದಕ್ಕೆ ಇಂಗ್ಲೀಷ್ಗಿನ್ನೂ ಆಯುರ್ವೇದ ಔಷಧೋಪಚಾರಗಳು ಮಾಡೋದು ಅತ್ಯಂತ ಉತ್ತಮ ಅಂತ ನನ್ನ ಅನಿಸಿಕೆ. ಸೊ ಆ ಥರ ಚರ್ಮ ವ್ಯಾಧಿಗಳ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಮುಖದ ಕಾಂತಿಯ ಬಗ್ಗೆ ಒಂಚೂರು ಹೆಂಗೆ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮೇನ್ ಇಂಪಾರ್ಟೆಂಟ್ ಬಗ್ಗೆ ಗಮನ ಸ್ವಲ್ಪ ಜಾಸ್ತಿ ಹರಿಸಬೇಕಾಗತ್ತೆ. ಅದರಲ್ಲಿ ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿ ಕಂಡ್ರೆ ಮಾತ್ರ ದೃಷ್ಟಿ ಅಲ್ಲ, ಚೆನ್ನಾಗಿ ಕಾಣದೇ ಇರೋರಿಗೂ ದೃಷ್ಟಿ ಆಗಿಬಿಡುತ್ತೆ. ಅದು ನಿಮ್ಮಲ್ಲಿರುವ ನೆಗೆಟಿವಿಟಿ ಸ್ವಲ್ಪ ದೃಷ್ಟಿ ಎಲ್ಲರೂ ನಿಮ್ಮತ್ತೆ ಎಳೆಯುತ್ತದು. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ, ದೃಷ್ಟಿ ಬಗ್ಗೆ. ಬಟ್ ಕುದೃಷ್ಟಿ ಪರಿಹಾರ ಮಂತ್ರ, ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವ ಒಂದು ವಿಶೇಷವಾದ ಮಂತ್ರ ಇದೆ. ಆ ಮಂತ್ರದಿಂದಲೇ ನಾವು ಹೋಮ ಮಾಡಿ ಈ ಒರಿಜಿನಲ್ ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡಿಕೊಡ್ತೇವೆ, ಧಾರಣೆ ಮಾಡ್ಕೊಳ್ಬಹುದು. ವಿಡಿಯೋ ಎಂಡ್ ತನಕ ನೋಡ್ರೆ ಎಂಡಲ್ಲಿ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸಿಂಪಲ್ ಪರಿಹಾರ, ಆಯುರ್ವೇದಗಳನ್ನು ಹೆಚ್ಚು ಬಳಸಿ, ಆಹಾರ ಸೇವನೆ ಬಗ್ಗೆ ಹೆಚ್ಚು ಗಮನ ಕೊಡಿ. ಏನು ತಿಂದರೆ ನನಗೆ ಈ ರಿಯಾಕ್ಷನ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಕೂಡಲೇ ಆ ಆಹಾರವನ್ನು ಕಂಟ್ರೋಲ್ ಮಾಡಿ, ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ನ ಭೇಟಿ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. 5ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಪಿತ್ರಾರ್ಜಿತ ಇರ್ಬೋದು, ಬೇರೆ ಏನಿಲ್ಲ, ಸುಮ್ಮನೆ ಅಂದಮೇಲೆ ಜಗಳ ಮಾಡಕ್ಕೆ ಸುತ್ತ ಬಿಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ನೀವು ಹೇಳೋಕ್ಕಾಗಲ್ಲ. ಮೊನ್ನೆವರೆಗೆಲ್ಲ ಸರಿ ಇದ್ರು, ಅಮ್ಮ ಸಡನ್ನ ಜಗಳ, ಅದು ಗಂಡಸರಿಂದನೂ ಆಗುತ್ತೆ. ಬರಂದ್ರೆ ಈಗ ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರೇ ಆಗಿರಬೇಕು ಅಂತಲ್ಲ, ವೃಷಭ ರಾಶಿಯ ಎಲ್ಲ ಪುರುಷರು ಆಗಿರ್ಬೋದು, ಎಲ್ಲ ಸ್ತ್ರೀಯರು ಆಗಿರ್ಬೋದು, ತಾಯಿ ಜೊತೆಗೆ ಜಗಳ ಮನಸ್ತಾಪಗಳಾಗ್ಬಿಡ್ಬಹುದು. ತಾಯಿಯನ್ನು ಮಾತು ಬಿಡೋದು, ತಾಯಿ ನಿಮ್ಮ ಹತ್ರ ಸಿಟ್ಟು ಮಾಡೋದು, ಜಗಳ ಮಾಡೋದು. ಆ್ಯಕ್ಚುಲಿ ಆ ಥರ ಮಾಡಬೇಡಿ. ನಮಾತುಃ ಪರದೈವತಂ, ತಾಯಿಗಿನ್ನ ದೊಡ್ಡ ದೇವರಿಲ್ಲ.
ಸೊ ನೀವು ತಾಯಿ ಹತ್ರ ಜಗಳ ಮಾಡಿ, ತಾಯಿ ಹತ್ರ ಮಾತು ಬಿಟ್ಟು, ತಾಯಿಗೆ ಹಿಂಸೆ ಕೊಟ್ಟು, ಅದು ಮಾನಸಿಕ ದೈಹಿಕ ಯಾವುದೇ ತಾಯಿಗೆ ಹಿಂಸೆ ಕೊಟ್ಟು ನೀವು ಹೊರಗಡೆ ಬಂದು ಏನೋ ದಾನವೀರ ಶೂರ ಕರ್ಣ ಆಗಿದ್ರು ಕೂಡ ನಿಮಗೆ ಒಂದು ಕಿಂಚಿತ್ತು ಪುಣ್ಯ ಬರಲ್ಲ. ಸಿಕ್ಕಾಪಟ್ಟೆ ಹೋಮ ಪೂಜೆ ಮಾಡಿದ್ರು ಕೂಡ ನಿಮ್ಮನ್ನು ಯಾವ ದೇವರು ಕಾಪಾಡಲ್ಲ. ತಾಯಿಯೇ ಮೊದಲ ದೇವರು. ಆದ್ದರಿಂದ ತಾಯಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟು ತಾಯಿಗೆ ಸೇವೆ ಮಾಡಿ ನಂತರ ಹೊರಗಡೆ ಏನೇ ಮಾಡಿದ್ರೂ ಆಗುತ್ತೆ. ಜೊತೆಗೆ ತಾಯಿ ಜೊತೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಅದ್ರ ಬಗ್ಗೆ ಎಚ್ಚರ ವಹಿಸಿ. ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರು ತವ್ರ ಮನೆಯೊಟ್ಟಿಗೆ ಕಿತ್ತಾಡ್ತೀರಾ, ಮಾತು ಬಿಡೋದು, ಜಗಳ ಮಾಡೋದು, ಕಣ್ಣೀರು ಹಾಕೋದು. ನೀವು ಕಣ್ಣೀರು ಹಾಕಿದ್ರೆ ಅವ್ರಿಗೂ ಒಳ್ಳೇದಲ್ಲ, ಅಲ್ಲಿರುವ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ನಿಮ್ಗೂ, ನಿಮ್ಮ ತಾಯಿ ನಿಮ್ಮ ತಾಯಿ ಕಣ್ಣೀರು ಹಾಕಿದ್ರೆ ನಿಮಗೂ ಒಳ್ಳೇದಲ್ಲ, ನಿಮ್ಮ ಅತ್ತಿಗೆ ಕಣ್ಣೀರು ಹಾಕಿದ್ರೆ ನಿಮ್ಗೆ ಒಳ್ಳೇದಲ್ಲ, ನಿಮ್ಮ ತಂಗಿಯೋ ಅಕ್ಕನೋ ತವ್ರ ಮನೆಯಿಂದ ಕಣ್ಣೀರು ಹಾಕಿದ್ರೆ ನಿಮ್ಗೆ ಒಳ್ಳೇದಲ್ಲ. ಸೊ ದಯವಿಟ್ಟು ವಿವಾಹಿತ ಸ್ತ್ರೀಯರು ಎಲ್ಲೂ ದುಃಖ ಜಗಳ ಮನಸ್ತಾಪಗಳಾಗದೆ ಮಾತಾಡ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಯಾವುದನ್ನು ನಾವೇನು ಎತ್ಕೊಂಡು ಹೋಗೋದಿಲ್ಲ. ನಿಧಾನಕ್ಕೆ ನೀಟಾಗಿ ಕೂತ್ಕೊಂಡು ನಿಮ್ಮ ತಪ್ಪಿಲ್ಲ ಅಂದರೆ ಒಂದು ಸಾರಿ ಕೇಳೋದ್ರಲ್ಲಿ ಏನು ಹೋಗುತ್ತಪ್ಪ, ಒಂದು ಆಯ್ತಪ್ಪ ಬಿಡುವತ್ಲಾಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ವಲ್ಪ ತೇಲ್ ಹಾಕ್ಬಿಟ್ಟು ಮತ್ತೆ ವಿಷಯ ಸರಿ ಮಾಡ್ಕೊಂಬಿಡಿ ಅನ್ನೋದು ಬಹಳ ಮುಖ್ಯ. ಅದು ಏನೇ ಆಗಲಿ ನಾನು ಹೇಳುವ ಈ 5 ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ, ಆದರೆ ಗ್ರಹಸ್ಥಿತಿಗಳು ನಾವೇನೂ ಮಾಡೋಕ್ಕಾಗಲ್ಲ, ಅದರ ಪ್ರಭಾವ ತೋರಿಸುತ್ತೆ. ಸೊ ಪರಿಹಾರ ನಾವು ವಿಶೇಷವಾಗಿ ನಿಮಗೋಸ್ಕರ ಮಾಡ್ತಿರುವಂಥದ್ದು ಏನಪ್ಪ ಅಂತಂದರೆ, ವೀಕ್ಷಕರೇ, ಈ ಹಿಂದೆ ಬಹಳ ತಿಂಗಳುಗಳ ಹಿಂದೆ ನಾವು ಬಹಳ ಪ್ರಮುಖವಾಗಿ ಈ ಮಾಲೆಯನ್ನು ಕೊಟ್ಟಿದ್ವಿ. ಇದ್ಯಾವುದು ಕರುಂಗಾಲಿ ಮಾಲೆ. ಬಹಳಷ್ಟು ಜನ ಇಷ್ಟಪಟ್ಟಿದ್ರು, ಬಹಳಷ್ಟು ಜನ ಇನ್ಯಾವಾಗ ಕೊಡ್ತೀರಾ ನಮಗೆ ತುಂಬ ಒಳ್ಳೆಯದಾಗಿದೆ, ಮತ್ತೆ ಪುನಃ ಬೇಕು ಅಂತ ಹೇಳಿದ್ರು. ಬಟ್ ಈ ಕರುಂಗಾಲಿ ಮಾಲೆ ಇದೆಯಲ್ಲ, ಇದು ಎಲ್ಲ ಕಡೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಸೊ ನಮಗೆ ಅದಕ್ಕೆ ಸಮಯಾವಕಾಶ ಬೇಕು. ಸೊ ನಾವು ತುಂಬ ಕಷ್ಟಪಟ್ಟು ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಂಡು ಅದನ್ನು ಪ್ರಕ್ಯೂರ್ ಮಾಡಿಕೊಂಡು ಅದನ್ನು ಮಾಲೆ ಮಾಡಿಸ್ಕೊಂಡು ಅದನ್ನು ರೆಡಿ ಮಾಡಿ ನಾವು ಇಟ್ಕೊಳ್ಳೋಕ್ಕೆ, ಆ ಮಾಲೆಗಳು ಸಿದ್ಧಪಡಿಸಿ ಪ್ರಕ್ಯೂರ್ ಮಾಡಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸಮಯಾವಕಾಶದ ಅವಶ್ಯಕತೆ ಬಂತು. ಸೊ ಇವಾಗ ನಾವು ಸಿದ್ಧರಿದ್ದೇವೆ, ನಾವು ಕರುಂಗಾಲಿ ಮಾಲೆಯನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ. ಸೊ ಈ ಬಾರಿ ಮೇ 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿನ ನಮ್ಮ ಯಾಗಶಾಲೆಯಲ್ಲಿ ಕುದೃಷ್ಟಿ ಪರಿಹಾರ ಹೋಮ, ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡತಕ್ಕಂಥ ಒಂದು ವಿಶೇಷವಾದ ಮಂತ್ರ ಇದೆ, ಕುದೃಷ್ಟಿ ಪರಿಹಾರ ಮಂತ್ರ ಅಂತ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಅದು ಏನು ಮಂತ್ರಗಳಲ್ಲಿ ಬರ್ತಕ್ಕಂಥ, ವೇದಗಳಲ್ಲಿ ಬರ್ತಕ್ಕಂಥ ವಾಕ್ಯಗಳದು, ವೇದ ವಾಕ್ಯಗಳು ಅಂತ ಹೇಳ್ತಲ್ವ. ಸೊ ಆ ವಾಕ್ಯಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂದರೆ, ಕೆಲವರು ಕಣ್ಣಲ್ಲಿ ನೀವು ನೋಡಿದ್ರೆ ಸಾಕು ನಿನಗೆ ದೃಷ್ಟಿ ಆಗುತ್ತೆ, ನೋಡ್ತಾ ಅವರೆಲ್ಲ ಕಣ್ಣು ಹಾಕ್ಬಿಟ್ರಿ ಅದಕ್ಕೆ ಹೋಯ್ತು, ಅದಕ್ಕೆ ಸಮಸ್ಯೆ ಆಯಿತು ಅಂತಾರಲ್ಲ. ಸೊ ಕಣ್ಣು ದೃಷ್ಟಿ, ಚಕ್ಷುಷೋ ಹೇತೆ. ಕೆಲವರು ಮನಸ್ಸಿನಲ್ಲೇ ನಿಮ್ಮ ಬಗ್ಗೆ ಹೊಟ್ಟೆ ಹೊರ್ಕೊಳ್ತಾ ಇರ್ತಾರೆ, ದೃಷ್ಟಿ ಆಗುತ್ತೆ. ಕೆಲವರು ಊರೆಲ್ಲ ನಿಮ್ಮ ಬಗ್ಗೆ ಹೇಳಿ 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 ಒಂದು ಯಾವ ತೆಗೆದು ಬಾಯಿ ತೆಗೆದು ನಿಮ್ಮ ಬಗ್ಗೆನೇ ಮಾತಾಡಿ ನಿಮಗೆ ದೃಷ್ಟಿ ಮಾಡಿ ಹಾಕ್ತಾರೆ. ಕೆಲವರು ಮಾಟಮಂತ್ರ ಮಾಡಿ ನಿಮಗೆ ದೃಷ್ಟಿಯನ್ನು ಅಥವಾ ಸಮಸ್ಯೆಯನ್ನು ಮಾಡಿ ಹಾಕ್ತಾರೆ. ಸೊ ಹೀಗೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಎನರ್ಜೀಸ್ ದೃಷ್ಟಿಯ ಮುಖಾಂತರವಾಗಿ ನಿಮಗೆ ಬಂತು ಅಂತಂದರೆ ಅದನ್ನು ತಡೆಯಬೇಕು, ಅದರಿಂದ ನಿಮ್ಮನ್ನು ಕಾಪಾಡಿಕೊಳ್ಬೇಕು. ಸೆಲ್ಫ್ ಒಂದು ರಕ್ಷಾ ಕವಚ ನಿಮಗೆ ಬೇಕು ಅಂತಂದರೆ ಈ ಕರುಂಗಾಲಿ ಮಾಲೆಗಿನ್ನ ಅದ್ಭುತವಾದಂತಹದ್ದು ಇನ್ನೊಂದಿರಲ್ಲ ಅನ್ಸುತ್ತೆ ನನಗೆ. ಯಾಕೆಂದರೆ ಈ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಅಮಾವಾಸ್ಯೆ ಮಂಗಳವಾರದ ದಿವಸ ನಾವು ಕುದೃಷ್ಟಿ ಪರಿಹಾರ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಹಣಕಾಸಿರಬಹುದು, ಅಥವಾ ಮಾಟ ಮಂತ್ರಗಳಿರಬಹುದು, 6 ವಿಧದ ವಿಚಿತ್ರವಾದ ವಿಭಿನ್ನವಾದ ನಿಮ್ಮ ಸಮಸ್ಯೆಗಳಿಗೆ 6 ವಿಧದ ವಿಭಿನ್ನವಾದ ದ್ರವ್ಯಗಳನ್ನು ಬಳಸಿ ಷಡ್ ದ್ರವ್ಯ ಮಹಾಸುದರ್ಶನ ಹೋಮ ಅವತ್ತೇ ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರದ ದಿವಸವೇ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿಯೂ ಸಹ ಷಡ್ದ್ರವ್ಯ ಮಹಾಸುದರ್ಶನ ಹೋಮದಲ್ಲೂ ಈ ಒರಿಜಿನಲ್ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇನ್ನು ಆ ಕರುಂಗಾಲಿ ಮಾಲೆಗನ್ನ ಕಾಲಭೈರವೇಶ್ವರನ ಒಂದು ಮಂತ್ರದಲ್ಲಿ ಅಭಿಮಂತ್ರಣ ಮಾಡಿದಾಗ ಇನ್ನೂ ಪವರ್ಫುಲ್ ಆಗಿ ಸಿದ್ಧಿಯಾಗುತ್ತೆ. ಯಾಕೆಂದ್ರೆ ಅಘೋರಿಗಳು ಸಹ ಈ ಕಾಲಭೈರವೇಶ್ವರನ ಆರಾಧನೆಯನ್ನು ತುಂಬ ಜಾಸ್ತಿ ಮಾಡ್ತಾರೆ, ಹಾಗೂ ಈ ಒಂದು ಕರುಂಗಾಲಿ ಮಾಲೆಗನ್ನು ಜಾಸ್ತಿ ಅಭಿಮಂತ್ರಣೆ ಮಾಡಿಕೊಡ್ತಾರೆ ಅವರು. ಸೊ ಅದೇ ಥರ ಕಾಲಭೈರವೇಶ್ವರ ಮಂತ್ರದಿಂದ ಅಮಾವಾಸ್ಯೆಯ ದಿವಸ ಕರುಂಗಾಲಿ ಮಾಲೆಗನ್ನ ಕಾಲಭೈರವೇಶ್ವರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅದು ನಿಮಗೆ ಕೊಡ್ತಕ್ಕಂಥದ್ರ ಜೊತೆಗೆ ಗುರು ಶಾಂತಿ ಹೋಮ, ಗುರು ಬಲ ಪ್ರಾಪ್ತಿಗೋಸ್ಕರ ಮೊನ್ನೆ ತಾನೇ ಗುರು ಚೇಂಜ್ ಆಯಿತು. ಅದ್ರ ಜೊತೆಗೆ ಶನಿ ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ, ಎಲ್ಲ ರೀತಿ ಶನಿ ಇದ್ರೂ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಳಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಇದನ್ನ ಬೇಗ ವಾಟ್ಸ್ಆಪ್
ವಾಟ್ಸಪ್ ಮಾಡ್ಕೊಳ್ಳಿ. ಮಂಗಳವಾರ ದಿವಸ ಅಮಾವಾಸ್ಯೆ ಬೆಳಗ್ಗೆ ನಾನೇ ಖುದ್ದು ಲೈವಲ್ಲಿ ಮೆಸೇಜ್ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಪ್ರಸಾದದ ಜೊತೆಗೆ ವಿಶೇಷವಾಗಿ ಈ ಒರಿಜಿನಲ್ ಕರುಂಗಾಲಿ ಮಾಲೆಗೆ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ನಾವು ನಾನ್ ವೆಜ್ ತಿಂತೀವಿ ಹಾಕೊಬಹುದಾ, ನಾವು ಮೈಲಿಗೆ ಹಾಕೋಬಹುದಾ, ನಾನೆಲ್ಲೋ ಓಡಾಡ್ಬಿಡ್ತೀನಿ ಹಾಕೋಬಹುದಾ, ಅವೆಲ್ಲ ಏನೂ ಇಲ್ಲ. ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದನ್ನು ಹಾಕೊಂಡಿರ್ತಕ್ಕಂಥದ್ದು ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇತ್ಯಾದಿಗಳೆಲ್ಲ ನೋಡಿರಬಹುದು. ಸೊ ದೊಡ್ಡ ದೊಡ್ಡ ಜನರು ಸಹ ಇದನ್ನು ಧರಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ಗೊತ್ತು ತಮ್ಮ ರಕ್ಷಣೆಯನ್ನ ದೃಷ್ಟಿಯಿಂದಲೋ ಅಥವಾ ಮಾಟಮಂತ್ರದಿಂದಲೋ ನೆಗೆಟಿವ್ ತಮ್ಮನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ. ಆದ್ರೆ ಅವರು ಸಹ ಈ ತರ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಹಾಕೊಂಡ್ರಲ್ಲ, ನಾನು ನಿಮಗೆ ಒರಿಜಿನಲ್ ಮಾಲೆಯನ್ನು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಾನು ನಿಮಗೆ ಕಳಿಸ್ಕೊಡೋದಾಗಿರ್ತದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಬಾರಿ ಮುಗಿದ ಮೇಲೆ ಮತ್ತೆ ಪುನಃ ಅಯ್ಯೋ ಮುಗಿದೋಯ್ತು ಒಳ್ಳೆ ನನಗೆ ಗೊತ್ತಾಗ್ಲಿಲ್ಲ, ನಂಗೆ ಇನ್ನೊಂದ್ಸಲ ಮತ್ತೆ ಯಾವಾಗ ಮಾಡ್ತೀರಾ ಅಂದ್ರೆ ಇನ್ನು ಮುಂದಿನ ವರ್ಷವೇ ಆಗ್ಬಿಡ್ಬೋದೇನೋ. ಸೊ ಅದರಿಂದ ಬಹಳ ಕಷ್ಟ. ಪ್ರಕ್ರಿಯೆ ಮಾಡೋದು ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಸಂಗ್ರಹಿಸಿಡೋದೇ ಬಹಳ ಕಷ್ಟ. ಸೊ ಅದನ್ನು ಸಂಗ್ರಹಿಸಿ ಅದನ್ನು ಮಾಲೆ ಮಾಡಿಸಿ ಆಮೇಲೆ ಇಷ್ಟೆಲ್ಲ ಹೋಮ್ಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಗಮನಿಸಬೇಕಾದಂತಹ ವಿಚಾರ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಿವರಗಳನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳುಹಿಸಿ ಕೊಡ್ತೇನೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.